ಆಕಾಶವಾಣಿ ನೈಪುಣ್ಯ, ಕೌಶಲ್ಯ, ಯಶೋಗಾಥೆ ಒಳಗೊಂಡ ಗೆಲುವಿನ ಗುಟ್ಟು ಕಾರ್ಯಕ್ರಮ ಸರಣಿ. ಪ್ರಾಯೋಜಕರು ಪಿಇಎಸ್ ಸಮೂಹ ಶಿಕ್ಷಣ ಸಂಸ್ಥೆ, ಶಿವಮೊಗ್ಗ. ಇಂದಿನ ಕಾರ್ಯಕ್ರಮದಲ್ಲಿ ವಿಜಯದ ಹೆಜ್ಜೆ ಕುರಿತು ವಿಜಯಲಕ್ಷ್ಮಿ ದೇಶಮಾನೆ ಇವರನ್ನು ಕುರಿತು ಈಗ ಮಾಹಿತಿಯನ್ನು ನೀಡುತ್ತಾರೆ ಶಿವಮೊಗ್ಗ ಪ್ಯಾಸಿಟಿವ್ನ ಮಾನವಿಕತೆ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ದೀಪ್ತಿ ಜಿಪಿ ಅವರು. ಆಕಾಶವಾಣಿಯ ಎಲ್ಲ ಕೇಳುಗರಿಗೆ ಶುಭ ಮುಂಚಾನೆ. ನಾನು ದೀಪ್ತಿ. ಶಿವಮೊಗ್ಗದ ಪಿಇಎಸ್ ಐಟಿಎಂನ ಹ್ಯುಮ್ಯಾನಿಟೀಸ್ ವಿಭಾಗದಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಈ ಗೆಲುವಿನ ಗುಟ್ಟು ಸರಣಿಯ ಇಂದಿನ ವಿಷಯ ವಿಜಯದ ಹೆಜ್ಜೆ ಕುರಿತು. ಜೀವನ ಅಂದ್ರೆ ಬರೀ ಬದುಕುವುದಲ್ಲ, ಇತರರಿಗಾಗಿ ಬದುಕುವುದು ಅಂತ ತೋರಿಸಿಕೊಟ್ಟ ಎಷ್ಟೋ ಪ್ರಮುಖ ವ್ಯಕ್ತಿಗಳು ನಮ್ಮ ಕರ್ನಾಟಕದಲ್ಲಿದ್ದಾರೆ. ಇಂದು ನಾವು ಅಂತಹ ಒಬ್ಬ ಅಪ್ರತಿಮ ಮಹಿಳೆಯ ಬಗ್ಗೆ ಮಾತನಾಡಲಿದ್ದೇವೆ. ಶೂನ್ಯದಿಂದ ಸಾಧನೆಯ ಶಿಖರಕ್ಕಿರಿದ ಅಪರೂಪದ ವೈದ್ಯೆ, ತರಕಾರಿ ಮಾರುವವರ ಮಗಳಾಗಿ ಹುಟ್ಟಿ ಇಂದು ದೇಶವೇ ಹೆಮ್ಮೆ ಪಡುವ ಸರ್ಜಿಕಲ್ ಆಂಕೊಲಜಿಸ್ಟ್ ಆಗಿ ಬೆಳೆದ ಡಾಕ್ಟರ್ ವಿಜಯಲಕ್ಷ್ಮಿ ದೇಶಮಾನೆಯವರ ಯಶೋಗಾಥೆ ಇಲ್ಲಿದೆ. ವಿಜಯಲಕ್ಷ್ಮಿ ಅವರ ಹುಟ್ಟು ಮತ್ತು ಬಾಲ್ಯ ಅಷ್ಟು ಸುಲಭವಾಗಿರಲಿಲ್ಲ. ಉತ್ತರ ಕರ್ನಾಟಕದ ಬಡ ಕುಟುಂಬದಲ್ಲಿ ಹುಟ್ಟಿದ ಇವರು ಕಂಡಂತಹ ಕನಸುಗಳು ಮಾತ್ರ ದೊಡ್ಡದಾಗಿದ್ವು. ಹೌದು, ವಿಜಯಲಕ್ಷ್ಮಿ ಅವರು ಮೂಲತಃ ಗುಲ್ಬರ್ಗಾದ ಒಂದು ಪುಟ್ಟ ಗ್ರಾಮದಲ್ಲಿ ಚಪ್ಪಲಿ ಹೊಲಿತಿದ್ದ ಶ್ರೀ ಬಾಬುರಾವ್ ದೇಶಮಾನೆ ಶ್ರೀಮತಿ ರತ್ನಮ್ಮ ಅವರ 8 ಮಕ್ಕಳಲ್ಲಿ ಹಿರಿಯ ಮಗಳಾಗಿ ಜನಿಸ್ತಾರೆ. ಮನೆಯಲ್ಲಿ ಕಿತ್ತು ತಿನ್ನುವ ಬಡತನ ಇದ್ರು, ಔಪಚಾರಿಕವಾಗಿ ಯಾವುದೇ ಶಿಕ್ಷಣವನ್ನ ಪಡೆಯದಿದ್ರು ಬಾಬುರಾವ್ ಅವರು ತಮ್ಮ ಜಾತಿ ಮತ್ತು ವೃತ್ತಿಪರತೆಯ ತಡೆಗೋಡೆಗಳನ್ನು ಮುರಿದು ತಮ್ಮ ಮಕ್ಕಳು ಸಮಾಜದಲ್ಲಿ ಉತ್ತಮವಾಗಿ ಬದುಕಬೇಕು, ಮಕ್ಕಳೆಲ್ಲರಿಗೂ ಶಿಕ್ಷಣ ಕೊಡಿಸಬೇಕು ಅನ್ನೋದು ಬಾಬುರಾವ್ ಅವರ ಆಸೆಯಾಗಿತ್ತು. ಅದರಲ್ಲೂ ತಮ್ಮ ಹಿರಿಯ ಮಗಳನ್ನ ನಾನು ಸರ್ಜನ್ ಮಾಡಿಸ್ಬೇಕೆಂಬ ಆಸೆ. ಅಂದಿನ ಕಾಲದಲ್ಲಿ ಕೇವಲ ಗಂಡು ಮಕ್ಕಳು ಮಾತ್ರ ಶಾಲೆಗೆ ಹೋಗ್ತಿದ್ದ ಸಮಯ ಅದು. ಬಾಬುರಾವ್ ತಮ್ಮ 7 ಹೆಣ್ಣು ಮಕ್ಕಳು ಮತ್ತು ಒಬ್ಬನೇ ಮಗನನ್ನ ಸರ್ಕಾರಿ ಶಾಲೆಗೆ ಸೇರಿಸಿ ಓದೋದಕ್ಕೆ ಅನುವು ಮಾಡಿಕೊಡ್ತಾರೆ. ಇನ್ನು ಪ್ರಾಥಮಿಕ ಶಿಕ್ಷಣವನ್ನ ಗಾಜಿಪುರದ ಚಕ್ಕರಘಟ್ಟ ಶಾಲೆಯಲ್ಲಿ ಮತ್ತು ಪ್ರೌಢ ಶಿಕ್ಷಣವನ್ನ ಕಲಬುರಗಿಯ ಪ್ರೌಢಶಾಲೆಯೊಂದರಲ್ಲಿ ಮುಗಿಸಿದ್ರು. ಹುಬ್ಬಳ್ಳಿಯ ಕರ್ನಾಟಕ ಮೆಡಿಕಲ್ ಕಾಲೇಜ್ನಲ್ಲಿ 1980ರಲ್ಲಿ ವೈದ್ಯಕೀಯ ಪದವಿಯನ್ನ ಪಡೆದ್ರು. ಬಳ್ಳಾರಿಯ ವೈದ್ಯಕೀಯ ಕಾಲೇಜಿನಲ್ಲಿ ಶಸ್ತ್ರಚಿಕಿತ್ಸೆಯಲ್ಲಿ ಸ್ನಾತಕೋತ್ತರ ಪದವಿ ಪಡೆದ್ರು. ಅದು 1985ರಲ್ಲಿ. ನಂತರ ಮುಂಬೈನ ಟಾಟಾ ಸ್ಮಾರಕ ಆಸ್ಪತ್ರೆಯಲ್ಲಿ ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಯ ಬಗ್ಗೆ ವಿಶೇಷ ತರಬೇತಿಯನ್ನ ಪಡೆದಿದ್ದಾರೆ. ನಾವೆಲ್ಲರೂ ಬಾಲ್ಯದಲ್ಲಿ ಸ್ಕೂಲ್ ಬ್ಯಾಗ್ ತೂಕ ಹೆಚ್ಚಾಯ್ತು ಅಂತ ದೂರ್ ನೀಡ್ತೀವಿ. ಆಸ್ ಎ ಪೇರೆಂಟ್ಸ್ ಈಗೂ ಕೂಡ ಅದನ್ನೇ ಮಾಡ್ತೀವಿ. ಆದ್ರೆ ವಿಜಯಲಕ್ಷ್ಮಿ ಅವರ ಬಾಲ್ಯ ಹೇಗಿತ್ತು ಗೊತ್ತಾ? ಅವರು ಬೆಳಗ್ಗೆ ಎದ್ದ ತಕ್ಷಣ ಹಿಡಿತಿದ್ದು ಪೆನ್ನು ಪುಸ್ತಕವನ್ನಲ್ಲ, ಬದಲಾಗಿ ಭಾರವಾದ ತರಕಾರಿ ಬುಟ್ಟಿಯನ್ನ. ಲುಕ್ ಎಟ್ ಹರ್ ಚೈಲ್ಡ್ಹುಡ್. 8 ಜನ ಮಕ್ಕಳಿರೋ ಫ್ಯಾಮಿಲಿ. ತಾಯಿ ಮಾರುಕಟ್ಟೆಯಲ್ಲಿ ತರಕಾರಿ ಮಾರ್ತಾ ಇದ್ರು. ಇಮ್ಯಾಜಿನ್ ದ ಹಾರ್ಡ್ಶಿಪ್ಸ್. ಎಸ್, ಅಮ್ಮ ಮಾರುಕಟ್ಟೆಯಲ್ಲಿ ತರಕಾರಿ ಮಾರ್ತಾ ಇದ್ರು. ಪುಟ್ಟ ಹುಡುಗಿ ವಿಜಯಲಕ್ಷ್ಮಿ ಮುಂಜಾನೆ 4 ಗಂಟೆಗೆದ್ದು ಅಮ್ಮನಿಗೆ ಸಹಾಯ ಮಾಡೋದಕ್ಕೆ ಮಾರುಕಟ್ಟೆಗೆ ಓಡ್ ಹೋಗ್ತಿದ್ರು. ಮಾರುಕಟ್ಟೆಯಲ್ಲಿ ತರಕಾರಿ ಮಾರಿ ಮುಗಿದ ಮೇಲೆ ಅಲ್ಲಿಂದಲೇ ನೇರವಾಗಿ ಶಾಲೆಗೆ ಹೋಗ್ತಿದ್ರು. ಹಣ ಇಲ್ಲ ಅಂದ್ರೂ ಹಠವಿದ್ರೆ ಏನ್ ಬೇಕಾದ್ರೂ ಸಾಧಿಸಬಹುದು ಅನ್ನೋದಕ್ಕೆ ಇದಕ್ಕಿಂತ ದೊಡ್ಡ ಉದಾಹರಣೆ ಇದೆಯಾ? ಅವರು ಮೆಡಿಕಲ್ ಸೀಟ್ ಪಡೆದಾಗ್ಲೂ ಅವರ ಕೈಯಲ್ಲಿ ದಾಖಲಾತಿ ಶುಲ್ಕ ಕಟ್ಟೋದಕ್ಕೆ ಹಣ ಇರಲಿಲ್ಲ. ಆದ್ರೆ ಅವರ ತಾಯಿಯ ಪರಿಶ್ರಮ ಮತ್ತು ಅವರ ಏಕಾಗ್ರತೆ ಅವರನ್ನ ವೈದ್ಯಕೀಯ ಲೋಕದ ಶಿಖರಕ್ಕೆ ಏರಿಸಿತು. ಎಂಬಿಬಿಎಸ್ ಮುಗಿದ ನಂತರ ಅವರು ಆಯ್ಕೆ ಮಾಡಿಕೊಂಡಿದ್ದು ಆಂಕೊಲಜಿ. ಬೆಂಗಳೂರಿನ ಕಿದ್ವಾಯಿ ಸ್ಮಾರಕ ಸಂಸ್ಥೆಯಲ್ಲಿ ಶಸ್ತ್ರಚಿಕಿತ್ಸಕಿಯಾಗಿ ಸೇರಿದ ಅವರು ಸಾವಿರಾರು ರೋಗಿಗಳಿಗೆ ಮರುಜನ್ಮವನ್ನ ಕೊಟ್ರು. ಅದೇ ಸಮಯದಲ್ಲಿ ತಮ್ಮ ಜೀವನದ ಬೆನ್ನೆಲುಬಾಗಿ ನಿಂತಿದ್ದ ಅವರ ತಾಯಿಯವರು ಕ್ಯಾನ್ಸರ್ ರೋಗಕ್ಕೆ ತುತ್ತಾಗಿ ನಿಧನರಾದಾಗಲೇ ಡಾಕ್ಟರ್ ವಿಜಯಲಕ್ಷ್ಮಿ ಅವರಿಗೆ ಕ್ಯಾನ್ಸರ್ ಅಂದ್ರೆ ಏನು, ಇದರ ಕುರಿತಂತೆ ಕುತೂಹಲ ಮೂಡಿ ಕ್ಯಾನ್ಸರ್ ಬಗ್ಗೆ ಹೆಚ್ಚಿನ ಅಧ್ಯಯನಕ್ಕಾಗಿ 1989ರಲ್ಲಿ ಮುಂಬೈನ ಟಾಟಾ ಸ್ಮಾರಕ ಆಸ್ಪತ್ರೆಯಲ್ಲಿ ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಯ ತರಬೇತಿಯನ್ನ ಪಡೆದ್ರು. ನಂತರ ಅವರು 1993ರಲ್ಲಿ ಭಾರತೀಯ ಶಸ್ತ್ರಚಿಕಿತ್ಸಕರ ಸಂಘದ FAIS ಫೆಲೋಶಿಪ್ಗೆ ಪಾತ್ರರಾದರು. ನಂತರ ಕಿದ್ವಾಯಿ ಸ್ಮಾರಕ ಕ್ಯಾನ್ಸರ್ ಸಂಸ್ಥೆಯ ಶಸ್ತ್ರಚಿಕಿತ್ಸಾ ವಿಭಾಗದ ಪ್ರಾಧ್ಯಾಪಕಿಯಾಗಿ ಸೇರ್ಕೊಂಡ್ರು. ತದನಂತರ ಅಂದ್ರೆ ಮುಂದಿನ ದಿನಗಳಲ್ಲಿ ಅದೇ ವಿಭಾಗದ ಮುಖ್ಯಸ್ಥರಾಗಿ ಅಂತಿಮವಾಗಿ ಅದೇ ಸಂಸ್ಥೆಯ ನಿರ್ದೇಶಕಿಯೂ ಆಗಿ ನಿವೃತ್ತರಾದ್ರು. ಇನ್ನು ವಿಜಯಲಕ್ಷ್ಮಿ ಅವರು ರೋಗಿಗಳನ್ನ ಕೇವಲ ರೋಗಿಗಳಂತೆ ನೋಡ್ಲಿಲ್ಲ, ಬದಲಾಗಿ ತಮ್ಮ ಕುಟುಂಬದವರಂತೆ ಕಂಡ್ರು. ಇನ್ನು ಗ್ರಾಮೀಣ ಭಾಗದ ಮಹಿಳೆಯರಲ್ಲಿ
ಕ್ಯಾನ್ಸರ್ ಕುರಿತಂತೆ ಹೆಚ್ಚಿನ ಮಾಹಿತಿ ಕೂಡ ಇರುವುದಿಲ್ಲ. ಗ್ರಾಮೀಣ ಭಾಗದ ಮಹಿಳೆಯರಲ್ಲಿ ಸ್ತನ ಕ್ಯಾನ್ಸರ್ ಬಗ್ಗೆ ಜಾಗೃತಿ ಮೂಡಿಸೋದಕ್ಕೆ ಅವರು ಹಗಲಿರುಳು ಶ್ರಮವನ್ನ ಪಟ್ಟಿದ್ದಾರೆ. ಎಷ್ಟೇ ದೊಡ್ಡ ಹುದ್ದೆಯಲ್ಲಿದ್ರೂ ಕೂಡ ಎಂದೂ ತಮ್ಮ ಮೂಲವನ್ನ ಮರೆಯಲಿಲ್ಲ ವಿಜಯಲಕ್ಷ್ಮಿ ಅವರು. ಇಂದಿಗೂ ಸರಳ ಜೀವನವನ್ನೇ ನಡೆಸ್ತಾ ಇದ್ದಾರೆ. ಸಾಮಾನ್ಯವಾಗಿ ಜನರು ನಿವೃತ್ತಿಯ ನಂತರ ವಿಶ್ರಾಂತಿ ಪಡೆಯಲು ಬಯಸ್ತಾರೆ. ಆದ್ರೆ ಡಾಕ್ಟರ್ ವಿಜಯಲಕ್ಷ್ಮಿ ಅವರಿಗೆ ವಿಶ್ರಾಂತಿ ಎನ್ನುವ ಶಬ್ದವೇ ಅಪರಿಚಿತ. ನನ್ನ ಸೇವೆಯನ್ನು ನಾನು ಕೇವಲ ಆಸ್ಪತ್ರೆಗೆ ಸೀಮಿತಗೊಳಿಸೋದಕ್ಕೆ ಇಷ್ಟಪಡಲಿಲ್ಲ. ಇಂದಿಗೂ ನಾನು ಹಳ್ಳಿಗೆ ಹೋಗಿ ಕ್ಯಾನ್ಸರ್ ಶಿಬಿರಗಳನ್ನು ನಡೆಸ್ತೀನಿ. ಬಡವರಿಗೆ ಉಚಿತ ಸಲಹೆ ನೀಡ್ತೀನಿ. ನನ್ನ ತಾಯಿ ಕಲಿಸಿದ ಪಾಠವೇ ಅದು. ಕೊನೆಯವರೆಗೂ ಸಮಾಜಕ್ಕೆ ಏನನ್ನಾದರೂ ನೀಡ್ತಿರ್ಬೇಕು ಅಂತಾರೆ ವಿಜಯಲಕ್ಷ್ಮಿ. ಇನ್ನು ವೈದ್ಯಕೀಯ ಸೇವೆಯಲ್ಲಿ ಅಪರಿಮಿತವಾದ ಸಾಧನೆ ಮಾಡಿರುವುದನ್ನ ಮೆಚ್ಚಿ ಸರ್ಕಾರ ಮತ್ತು ಅನೇಕ ಸಂಘ ಸಂಸ್ಥೆಗಳು ಅವರಿಗೆ ಪ್ರಶಸ್ತಿಗಳನ್ನು ನೀಡಿ ಗೌರವಿಸಿದ್ದು, ಅವುಗಳಲ್ಲಿ ಪ್ರಮುಖವಾದವುಗಳು ಹೀಗಿವೆ. ಕರ್ನಾಟಕ ಸರ್ಕಾರದ ರಾಜ್ಯೋತ್ಸವ ಪ್ರಶಸ್ತಿ, ಮಹಿಳಾ ವಿಶ್ವವಿದ್ಯಾಲಯದ ಗೌರವ ಡಾಕ್ಟರೇಟ್, ಅಂತಾರಾಷ್ಟ್ರೀಯ ವಲಯದ ರಾಷ್ಟ್ರೀಯ ರತ್ನ, ಕೆಂಪೇಗೌಡ ಪ್ರಶಸ್ತಿಗಳಿಗೆ ಇವರು ಭಾಜನರಾಗಿದ್ದಾರೆ. ಅಷ್ಟೇ ಅಲ್ಲ, ಇವರ ಸಾಧನೆಯನ್ನ ಗುರುತಿಸಿದ ಭಾರತ ಸರ್ಕಾರ ಇವರಿಗೆ ಪದ್ಮಶ್ರೀ ಪ್ರಶಸ್ತಿ ನೀಡಿ ಗೌರವಿಸಿದೆ. ಇದು ಕೇವಲ ಅವರಿಗಲ್ಲ, ಇಡೀ ವೈದ್ಯಕೀಯ ಲೋಕಕ್ಕೆ ಸಂದಂತಹ ಗೌರವ. ಭಾರತ ಸರ್ಕಾರ ಅವರಿಗೆ ಪದ್ಮಶ್ರೀ ಪ್ರಶಸ್ತಿ ಘೋಷಿಸಿದಾಗ ಇಡೀ ರಾಜ್ಯವೇ ಸಂಭ್ರಮಿಸಿತು. ಆದರೆ ವಿಜಯಲಕ್ಷ್ಮಿ ಮೇಡಂ ಮಾತ್ರ ಎಂದಿನಂತೆ ಸರಳವಾಗಿದ್ರು. ಇನ್ನು ವಿಜಯಲಕ್ಷ್ಮಿಯವರು ಇಂದಿಗೂ ಕೂಡ ಆಟೋದಲ್ಲೇ ಪ್ರಯಾಣಿಸ್ತಾರೆ, ಸರಳವಾಗಿ ಬದುಕ್ತಾರೆ. ಹಣದ ಹಿಂದೆ ಓಡುವ ಇಂದಿನ ಕಾಲದಲ್ಲಿ ಅವರು ನಿಜವಾದ ಹೀರೋಯಿನ್ ಅಂತ ಅನ್ಸುತ್ತೆ. ವಿಜಯಲಕ್ಷ್ಮಿ ಅವರಿಗೆ ಸಾಹಿತ್ಯ ಮತ್ತು ಸಂಸ್ಕೃತಿಯ ಮೇಲೆ ಅಪಾರ ಗೌರವ ಇದೆ. ಅವರು ವೈದ್ಯರಷ್ಟೇ ಅಲ್ಲ, ಒಬ್ಬ ಅದ್ಭುತ ಲೇಖಕಿ ಕೂಡ ಹೌದು. ಕ್ಯಾನ್ಸರ್ ಬಗ್ಗೆ ಸಾಮಾನ್ಯ ಜನರಿಗೆ ತಿಳಿಯುವಂತೆ ಹಲವು ಪುಸ್ತಕಗಳನ್ನು ಬರೆದಿದ್ದಾರೆ. ಅದರಲ್ಲೂ ಪ್ರಮುಖವಾಗಿ ಕ್ಯಾನ್ಸರ್ ಗೆಲ್ಲಬಲ್ಲ ಕಾಯಿಲೆ ಎಂಬ ಪುಸ್ತಕದ ಮೂಲಕ ಸಾವಿರಾರು ಜನರ ಮನಸ್ಸಿನಿಂದ ಸಾವಿನ ಭಯವನ್ನೇ ಹೋಗಲಾಡಿಸಿದ್ದಾರೆ. ವಿವೇಕಾನಂದರ ತತ್ವಗಳಿಂದ ಪ್ರಭಾವಿತರಾದ ಇವರು ಸೇವೆಯೇ ಪರಮ ಧರ್ಮ ಅಂತ ನಂಬ್ತಾರೆ. ಕೆದ್ವಾಯಿ ಸಂಸ್ಥೆಯಿಂದ ನಿವೃತ್ತರಾದ ಮೇಲೆ ವಿಶ್ರಾಂತಿ ಪಡಿಬಹುದಾಗಿತ್ತು, ಆದರೆ ಅವರದನ್ನು ಮಾಡಲಿಲ್ಲ. ಅವರು ಆಯ್ದುಕೊಂಡಿದ್ದು ಶ್ರಮದ ಹಾದಿಯನ್ನ. ಇನ್ನು ಗ್ರಾಮೀಣ ಭಾರತ ಅಂತ ಬಂದಾಗ, ಅಂದ್ರೆ ಭಾರತದಲ್ಲಿ ಗ್ರಾಮೀಣ ಪ್ರದೇಶಗಳಲ್ಲಿ ಮಹಿಳೆಯರು ತಮ್ಮ ಆರೋಗ್ಯದ ಬಗ್ಗೆ ಮುಕ್ತವಾಗಿ ಮಾತನಾಡುವುದಕ್ಕೆ ಮುಜುಗರ ಪಡ್ತಾರೆ, ಅಂದ್ರೆ ಹೆಸಿಟೇಟ್ ಮಾಡ್ತಾರೆ. ವಿಜಯಲಕ್ಷ್ಮಿ ಅವರು ಹಳ್ಳಿಗಳಿಗೆ ಹೋದಾಗ ಅವರ ಭಾಷೆಯಲ್ಲೇ ಮಾತನಾಡಿ ಒಬ್ಬ ತಾಯಿಯಾಗಿ, ಅಕ್ಕನಾಗಿ ಅವರಿಗೆ ತಪಾಸಣೆ ಮಾಡಿ ಅದರ ಮಹತ್ವವನ್ನು ಕೂಡ ತಿಳಿಸ್ತಾರೆ. ಇಂದಿಗೂ ಕೂಡ ಅವರು ಯೋಗ ಧ್ಯಾನವನ್ನ ಮಾಡ್ತಾ ವೈಭೋಗದ ಜೀವನವನ್ನ ನಿರಾಕರಿಸಿ ಸಾರ್ವಜನಿಕ ಸಾರಿಗೆಯನ್ನೇ ಹೆಚ್ಚಾಗಿ ಬಳಸ್ತಾರೆ. ಸಕ್ಸಸ್ ಇಸ್ ನಾಟ್ ಅಬೌಟ್ ಹೌ ಮಚ್ ಮನಿ ಯು ಮೇಕ್, ಇಟ್ಸ್ ಅಬೌಟ್ ದ ಡಿಫರೆನ್ಸ್ ಯು ಮೇಕ್ ಇನ್ ಪೀಪಲ್ಸ್ ಲೈಫ್. ಎಸ್, ಡಾಕ್ಟರ್ ವಿಜಯಲಕ್ಷ್ಮಿ ದೇಶಮಾನೆ ಅವರ ಜೀವನ ನಮಗೆ ಒಂದು ದೊಡ್ಡ ಪಾಠ. ಕಷ್ಟಗಳು ಬಂದಾಗ ಕುಗ್ಗಬಾರದು, ಗೆದ್ದಾಗ ಬೀಗಬಾರದು. ಸಮಾಜ ನೀಡಿದ ಗೌರವವನ್ನ ಸಮಾಜಕ್ಕೆ ನಾವು ಯಾವುದಾದರೂ ಕಾರಣದ ಮೂಲಕ ಹಿಂದಿರುಗಿಸಬೇಕು. ಪದವಿ ಅನ್ನೋದು ಕೇವಲ ಹಣ ಗಳಿಸುವ ದಾರಿಯಲ್ಲ, ಅದು ಜನರ ಕಣ್ಣೀರು ಒರೆಸುವ ಜವಾಬ್ದಾರಿ ಎಂಬ ಸಂದೇಶವನ್ನ ಯುವ ವೈದ್ಯರು ಮತ್ತು ವಿದ್ಯಾರ್ಥಿಗಳು ವಿಜಯಲಕ್ಷ್ಮಿ ಮೇಡಂನಿಂದ ತಿಳಿದುಕೊಳ್ಳಬೇಕು. ಸಾಮಾನ್ಯವಾಗಿ ನಾವು ಡಾಕ್ಟರ್ ವಿಜಯಲಕ್ಷ್ಮಿ ಅವರ ವೈದ್ಯಕೀಯ ಸಾಧನೆಯ ಬಗ್ಗೆ ಮಾತ್ರ ಮಾತನಾಡ್ತೀವಿ. ಆದರೆ ಅಚ್ಚರಿಯ ವಿಚಾರ ಏನಪ್ಪಾ ಅಂದ್ರೆ, ಅವರ ಇತರ 6 ಜನ ಸಹೋದರಿಯರು ಉನ್ನತ ವ್ಯಾಸಂಗ ಮಾಡಿ PhD ಪಡೆದಿದ್ದಾರೆ. ಹಾಗೂ ಅವರ ಸಹೋದರ ಅಜಯ್ ಘೋಷ್ ವಕೀಲರಾಗಿ ಯಶಸ್ವಿಯಾಗಿದ್ದಾರೆ. ಅಂತಹ ಕಡು ಕಷ್ಟದಲ್ಲೂ ಕೂಡ ತಮ್ಮ ಎಲ್ಲ ಹೆಣ್ಣು ಮಕ್ಕಳಿಗೂ ಅತ್ಯುನ್ನತ ಶಿಕ್ಷಣ ಕೊಡಿಸಿದ ಆ ತಂದೆ ತಾಯಿಯ ದೂರದೃಷ್ಟಿ ನಿಜಕ್ಕೂ ನಂಬುವುದಕ್ಕೆ ಅಸಾಧ್ಯವಾಗುತ್ತೆ. ಕ್ಯಾನ್ಸರ್ ಅಂದ್ರೆ ಸಾವು ಖಚಿತ ಅಂತ ನಂಬಿದ್ದ ಕಾಲ. ಕ್ಯಾನ್ಸರ್ ಕೂಡ ಇತರ ಕಾಯಿಲೆಗಳಂತೆ ಒಂದು ಕಾಯಿಲೆ. ಭರವಸೆಯನ್ನ ಕಳೆದುಕೊಡ್ಬೇಡಿ ಅಂತ ರೋಗಿಗಳಿಗೆ ಮಾನಸಿಕ ಸ್ಥೈರ್ಯ ತುಂಬಿದ್ರು. ಕರ್ನಾಟಕ ಕ್ಯಾನ್ಸರ್ ಸೊಸೈಟಿಯ ಉಪಾಧ್ಯಕ್ಷೆಯಾಗಿ ಸೇವೆ ಸಲ್ಲಿಸಿದಂತಹ ವಿಜಯಲಕ್ಷ್ಮಿ ಅವರು ತಮ್ಮ ಬಿಡುವಿಲ್ಲದ ವೃತ್ತಿ ಬದುಕಿನಲ್ಲಿಯೂ ತಿಂಗಳಲ್ಲಿ ಕನಿಷ್ಠ 15 ದಿನಗಳನ್ನ ಕೇವಲ ಬಡವರ ಉಚಿತ ಚಿಕಿತ್ಸೆ ಮತ್ತು ಗ್ರಾಮೀಣ ತಪಾಸಣಾ ಶಿಬಿರಗಳಿಗಾಗಿಯೇ ಕಟ್ಟುನಿಟ್ಟಾಗಿ ಮೀಸಲಿಟ್ಟಿದ್ರು. ಇನ್ನು ಕ್ಯಾನ್ಸರ್ ರೋಗಿಗಳ ಸೇವೆಗಾಗಿಯೇ ತಮ್ಮ ಇಡೀ ಜೀವನವನ್ನ ಮುಡುಪಾಗಿಟ್ಟಿದ್ದ ವಿಜಯಲಕ್ಷ್ಮಿ ಅವರು ವಿವಾಹವಾಗದೆ ಒಬ್ಬಂಟಿಯಾಗಿ ಉಳಿದುಬಿಟ್ಟಿದ್ದಾರೆ. ಸ್ತನ ಕ್ಯಾನ್ಸರ್ ಬಗ್ಗೆ ಗ್ರಾಮೀಣ ಭಾಗದಲ್ಲಿ ಅರಿವು ಮೂಡಿಸೋದಕ್ಕೆ ತಮ್ಮ ಬದುಕನ್ನ ಸವೆಸಿದ್ದಾರೆ. ಡಾಕ್ಟರ್ ವಿಜಯಲಕ್ಷ್ಮಿ ದೇಶಮಾನೆಯಂತಹ ಮಹಾನ್ ಚೇತನರಿಗೆ ನಮ್ಮದೊಂದು ನಮನ ಸಲ್ಲಿಸ್ತಾ ಇಂದಿನ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀವಿ.
ಈ ಅವಕಾಶ ಒದಗಿಸಿಕೊಟ್ಟಂತಹ ಆಕಾಶವಾಣಿ ಭದ್ರಾವತಿ ಹಾಗೂ ಪಿಎಸ್ ಟ್ರಸ್ಟ್ಗೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳು. ವಿಜಯದ ಹೆಜ್ಜೆ ಕುರಿತು ವಿಜಯಲಕ್ಷ್ಮಿ ದೇಶಮಾನೆ ಇವರನ್ನು ಕುರಿತು ಇದುವರೆಗೂ ಮಾಹಿತಿಯನ್ನು ನೀಡಿದವರು ಶಿವಮೊಗ್ಗದ ಪ್ಯಾಸಿಟಿವ್ನ ಮಾನವಿಕತೆ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ದೀಪ್ತಿ ಜಿಪಿ ಅವರು. ಶಿವಮೊಗ್ಗದ ಪಿಇಎಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂಡ್ ಮ್ಯಾನೇಜ್ಮೆಂಟ್ ನಲ್ಲಿ ಈ ಶೈಕ್ಷಣಿಕ ವರ್ಷಕ್ಕಾಗಿ ವಿವಿಧ ಇಂಜಿನಿಯರಿಂಗ್ ಕೋರ್ಸ್ಗಳ ದಾಖಲಾತಿ ಆರಂಭವಾಗಿದ್ದು, ಲಭ್ಯವಿರುವ ಕೋರ್ಸ್ಗಳೆಂದರೆ ಸಿಎಸ್ಸಿ, ಐಎಸ್ಸಿ, ಇಸಿಇ, ಎಂಇ, ಸಿವಿಲ್, ಇಇಇ, ಎಐ ಅಂಡ್ ಎಂಎಲ್, ಸಿಎಸ್ಡಿಎಸ್. ಉತ್ತಮ ಶಿಕ್ಷಣ, ಅತ್ಯುತ್ತಮ ಕಲಿಕಾ ವಾತಾವರಣವಿರುವ ಪಿಇಎಸ್ ಸಂಸ್ಥೆ ಸೇರಲು 8296317763 ಸಂಪರ್ಕಿಸಿ ಅಥವಾ ಶಿವಮೊಗ್ಗ ಸಾಗರ ರಸ್ತೆಯಲ್ಲಿರುವ ಪಿಇಎಸ್ ಕ್ಯಾಂಪಸ್ಗೆ ಭೇಟಿ ನೀಡಬಹುದು. ಇದುವರೆಗೆ ನೈಪುಣ್ಯ, ಕೌಶಲ್ಯ, ಯಶೋಗಾಥೆ ಒಳಗೊಂಡ ಗೆಲುವಿನ ಗುಟ್ಟು ಕಾರ್ಯಕ್ರಮ ಸರಣಿ ಪ್ರಸಾರವಾಯಿತು. ನಿರ್ವಹಣೆ ಎಸ್ಆರ್ ಭಟ್, ಸಹಕಾರ ಸವಿತಾ, ಪ್ರಾಯೋಜಕರು ಪಿಇಎಸ್ ಸಮೂಹ ಶಿಕ್ಷಣ ಸಂಸ್ಥೆ ಶಿವಮೊಗ್ಗ. ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದಿಂದ ಮೂಡಿಬಂತು.